ಫೋಕ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವಿವತ್ತು ಸಡನ್ ಯೂಟ್ಯೂಬ್ ಬ್ಲಾಗ್ ಮಾಡ್ತಾ ಇದ್ದೀವಿ. ಏನು ಮಾಡ್ತಿದ್ದೀವಿ ಮಮ್ಮಿ? ಬಿರಿಯಾನಿ, ಚಿಕನ್ ಬಿರಿಯಾನಿ. ಸೊ ಚಿಕನ್ ಬಿರಿಯಾನಿ ಮಾಡ್ತೀವಿ. ಹಾಂ, ಎಲ್ಲೋ ಇಟ್ಟಿದ್ದೀನಿ. ಸೊ ತುಂಬ ಡಿಸ್ಟರ್ಬೆನ್ಸ್ ಗಾಯ್ಸ್. ಹಾಡೆಲ್ಲ ಹೇಳ್ಕೊಂಡು ಅದು ಎಂಥ ಫೀಲಿಂಗ್ಸ್ ಅಂತ ಅಲ್ಲಿ ಕೇಳಿಸೋ ಥರ ಆಡ್ಬೇಕು ನೀವು, ನನಗೆ ಕೇಳಿಸೋ ಥರ ಅಲ್ಲ. ನಿನ್ನ ನಗುವು ಹೂವಂತೆ, ನಿನ್ನ ನುಡಿಯೋ ಹಾಡಂತೆ, ಬದುಕಿನ ಪ್ರತಿ ಕ್ಷಣ ನನಗೆ ಸಂತೋಷವೇ, ನಿನ್ನ ಮುಖವು ಹೀಗಂತೆ. ಸೊ ಎಲ್ಲ ಸ್ಪೈಸಸ್ ಹಾಕ್ಕೊಂಡು ಫ್ರೈ ಮಾಡಿ ಆಯಿತು. ಆಮೇಲೆ ಈರುಳ್ಳಿ ಹಾಕಿ ಆಯಿತು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದಾರೆ. ನಾನು ಹೇಳ್ತೀನಿ ವಿಡಿಯೋದಲ್ಲಿ, ಅವಾಗವಾಗ ವಿಡಿಯೋದಲ್ಲಿ ಬರಬೇಕು ಅಂತ ನಮ್ಮ ಅಪ್ಪ ಬರ್ತಿದ್ದಾರೆ ಗಾಯ್ಸ್. ಏನು ದೊಡ್ಡ ಸಿನಿಮಾ ಸ್ಕೋಪ್ ತೆಗಿತೋಳಿಲ್ಲ, ನಾನು ಹಾಗಾಗಿ ಬಂದು ಗೆಸ್ಟ್ ಅಪಿಯರೆನ್ಸ್ ಕೊಟ್ಟು ವಾಟ್ ಎವರ್ ಬರ್ತಿದ್ದೀರಾ? ವಾಟ್ ಎವರ್ ಅಲ್ಲ, ನಾನು ಬಂದಿದ್ದು ಚಿಕನ್ ಬಿರಿಯಾನಿ ಹಿಡಿದಿದ್ದು ನೋಡಕ್ ಬಂದಿದ್ದು. ಏನು ಹೇಳ್ತಾರೆ ಕನ್ನಡದಲ್ಲಿ? ವ್ಲಾಗಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ. ವ್ಲಾಗ್ ಚಿತ್ರೀಕರಣ ಅಲ್ಲ, ಚಿತ್ರೀಕರಣ ಅಂದರೆ ಅದು ಸ್ಕ್ರೀನ್ ಪ್ಲೇ. ಹ್ಞೂ, ಇಲ್ಲೇನು ಮಾಡ್ತಿರೋದು? ವ್ಲಾಗ್ ಅಂದ್ರೆ ಏನು? ಚಿತ್ರೀಕರಣ, ಅದನ್ನ ವಿಡಿಯೋ ಮಾಡ್ತಿದ್ದೀನಿ. ಇದನ್ನ ವಿಡಿಯೋ ಅಂತ ಹೇಳಿ ಮತ್ತೆ ನೀವು ವ್ಲಾಗ್ ಅಂತ ಹೆಂಗೆ ಹೇಳ್ತೀವಿ? ಕನ್ನಡದಲ್ಲಿ ಹೆಂಗೆ ಹೇಳ್ತಾರೆ ವಿಡಿಯೋಗೆ? ಚಿತ್ರೀಕರಣ, ವಿಡಿಯೋಗೆ ಚಿತ್ರೀಕರಣ ಅನ್ನೋದು. ನಾನು ಹೇಳ್ದೆ ಒಪ್ಪಲ್ಲ. ಅಲ್ಲ ಮಾವು, ಸರೆಂಡರ್ಗೆ ಏನು ಹೇಳ್ತಾರೆ ಕನ್ನಡದಲ್ಲಿ? ಶರಣಾಗತಿ. ಅದಾಗ್ಬಿಡಿ ಸುಮ್ಮನೆ. ಈಗ ಪುದೀನ ಹಾಕ್ತಿರೋದು, ಪುದೀನ ಮತ್ತೆ ಕೊತ್ತಂಬರಿ. ನೀವು ಹೇಳಿ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಏನು? ಬುಧವಾರಕ್ಕೆ ಇಂಗ್ಲೀಷಲ್ಲಿ ಏನು ಹೇಳ್ತಾರೆ? ವೆಡ್ನೆಸ್ಡೇ. ವೆಡ್ನೆಸ್ಡೇ ಇಟ್ಸ್ ವೆನ್ಸ್ಡೇ ಗಾಯ್ಸ್. ನಮಗೆ ನಿರ್ಮಲ ಎಸ್ ನಾಯರ್ ಅಂತ ಸ್ಕೂಲ್ ಟೀಚರ್ ಇದ್ರು, ನಮ್ಗೆ ಅದನ್ನೇ ಹೇಳ್ಕೊಟ್ಟಿದ್ದಾರೆ ವೆಡ್ನೆಸ್ಡೇ. ಅದು ಕರೆಕ್ಟ್ ಪ್ರೊನೌನ್ಸಿಯೇಷನ್ ಬಂದು ವೆನ್ಸ್ಡೇ. ಸುಳ್ಳು, ಬರೀ ಬಾಯ್ ಬಿಟ್ರೆ ಸುಳ್ಳು. ಈಗ ಚಿಲ್ಲಿ ಪೌಡರ್ ಹಾಕ್ತಿದೆ, ಖಾರದ ಪುಡಿ 3 ಸ್ಪೂನ್. ನಂಗೆ ತಾತ ಏನು ಹೇಳ್ಕೊಟ್ಟಿದ್ರು ಗೊತ್ತಾ? ಏನು ಹೇಳ್ಕೊಟ್ರು ನಿಮ್ಮ ತಾತ? ಈ ತಟ್ಟೆ ಹಿಂಗೆ ಮಾಡಬಾರ್ದು, ಹಿಂಗೆ ಮಾಡಬೇಕು. ಹಾಂ ಹೌದು. ತಾತ ಬಟ್ಲಲ್ವಾ ಅದಕ್ಕೆ ಗೈಸ್. ನಮ್ಮ ತಾತ ಭಟ್ರಾಗಿದ್ರು. ಯಾವುದೋ ಜಿಂದಾಲ್ ಅಲ್ಲಲ್ಲ? ಜಿಂದಾಲ್ ಮಾಡರ್ನ್ ಫುಡ್ ಫ್ಯಾಕ್ಟ್ರಿ, ಆಗ್ರೋ ಕಾರ್ನ್ ಆದಮೇಲೆ ಜಿಂದಾಲ್, ಅಲ್ಲಿ ಇವ್ರು ಜಿಂದಾಲ್ ಆದಮೇಲೆ ಶೇಷಾದ್ರಿಪುರಂ ಕಾಲೇಜ್ ಆದಮೇಲೆ ಮರ್ಕ್ ಆದಮೇಲೆ ನೆಲಮಂಗ್ಲ ಆದಮೇಲೆ ದಾಸಹಳ್ಳಿಲಿ ಮಗನ ಜೊತೆ ಸೆಟ್ಲ್. ಫಸ್ಟ್ ಸ್ಕೆಚ್ ಪೆನ್ ಇಸ್ಕೊಟ್ಟಿದ್ದು ತಾತ ಗೊತ್ತಾ? ಹೌದಾ? ಸ್ಕೆಚ್ ಹಾಕಕ್ಕೆ ಹೇಳ್ಕೊಟ್ಟಿದ್ದು ಅಪ್ಪ. ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ ಕಲರ್ ನೋಡಿ ಗ್ಯಾಸ್, ಕೆಂಪಗೆ ಆಗ್ಬಿಟ್ಟಿದೆ. ಎಲ್ಲರಿಗೂ ಸೇರಿ ಗಾಯ್ಸ್ ಅನ್ನೋದು. ಇಬ್ಬರು 3 ಅಂದರೆ 3 ಸಾರಿ 3 ಜನಕ್ಕೂ ಎಲ್ಲರಿಗೂ, ಹುಡುಗ ಹುಡುಗಿ ಗೇಸ್ ಎಲ್ಲರಿಗೂ ಅಷ್ಟೇ ಗಾಯ್ಸ್. ಈಗ ಮೊಸರನ್ನ ಮೊಸರು ಜೊತೆ ಸ್ಮ್ಯಾಶ್ ಮಾಡಬೇಕು. ಸ್ಮ್ಯಾಶ್ ಕೂರಲ್ಲಿ ಯಾರು ಹಾಕೊಂಡು ಅಡುಗೆ ಮಾಡ್ತಿದ್ರು? ಹೌದು, ಕೈ ಅಳ್ತ ಹೇಳ್ಬೇಕು. ಅದಕ್ಕೇನೆ ಡ್ಯಾಡಿ ನೀವು ಮಾಡಿ ಬಿರಿಯಾನಿ ಚೆನ್ನಾಗಿರುತ್ತೆ, ಅಜ್ಜಿ ನೀವು ಮಾಡಿ, ಮಮ್ಮಿ ನೀವು ಮಾಡಿ ಅನ್ನೋದು. ಅವನ ಕೈಯಲ್ಲಿ ಹಾಕಿದ್ರೆ ಕೈ ರುಚಿ ಅಂತ ಹೇಳೋದು. ಉಪ್ಪೆಲ್ಲ ಕೈಯಲ್ಲಿ ಹಾಕಿ.
ಡ್ಯಾಡಿ ಅಮ್ಮ ನಾನೊಂದು ಚಿತ್ರೀಕರಣ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಮಾಡಿ, ನಿಮ್ಮಿಬ್ರು ಬಗ್ಗೆ. ಖಂಡಿತವಾಗ್ಲೂ ಮಾಡಲೇಬೇಕು. ನಿಮ್ಮ ದಾಂಪತ್ಯದ ಜೀವನ ಇಷ್ಟು ವರ್ಷ 26 ವರ್ಷ ತುಂಬಾ ಏರಿಳಿತ ತುಂಬಾ ಆಗಿದೆ. ಅದಕ್ಕೆ ಆ ಏರಿಳಿತದ ಬಗ್ಗೆ ಒಂದು ಏನು ಇಳಿತಾನೆ ಇದೆ, ಏರ್ತಾನೆ ಇಲ್ಲ. ತುಂಬಾ ಏರಿಳಿತ ಇದೆ. ಇಲ್ಲ, ಬರೀ ಇಳಿತಾ ಇದೆ, ಏರ್ತಾನೆ ನಾವು ಎಷ್ಟು ಏರ್ತೀವೋ ಅಷ್ಟು ಬೇಗ ಇಳಿಸ್ಬಿಡ್ತೀವಿ. ಸೊ ನಾನು ವಿಡಿಯೋ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಯಾವ್ದ್ರ ಬಗ್ಗೆ ನಿಮ್ಗೆ? ನಿಮ್ಮಿಬ್ರದ್ದು 26 ವರ್ಷ ಹೇಗಿತ್ತು ಏನು ಅಂತ ಒಂದು ಅಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಉತ್ತರ ಕೊಡ್ಬೇಕಷ್ಟೇ. 26 ವರ್ಷ ಹೆಂಗ್ ಕಳೀತು ಅಂತ ನಮಗೆ ಗೊತ್ತಾಗಿಲ್ಲ. ಇವಾಗಲ್ಲ, ನಾನೊಂದು ಅದಕ್ಕೆ ಅಂತಾನೆ ಒಂದು ವಿಡಿಯೋ ಮಾಡ್ತೀನಿ. ಮಾಡಿ, ಪ್ರಶ್ನಾವಳಿ ಇರ್ಲಿ, ಅದರೊಳಗೆ ಪ್ರಶ್ನೆ ಕೇಳಿ, ನಾವು ಅದಕ್ಕೆ ಸರಿಯಾದ ಉತ್ತರ ನಾವು ಕೊಡ್ತೀವಿ. ಓಕೆ, ಇಬ್ರು ಯಾವಾಗ ಫ್ರೀ ಇರ್ತೀರಾ? ನನ್ನ ಮಗಳು ಎಕ್ಸಾಮ್ ಎಲ್ಲ ಮುಗಿಸ್ಕೊಂಡು ಬರ್ತೀಯಲ್ಲ, ಯಾವಾಗ ಫ್ರೀ ಇರ್ತಾಳೋ ಅವತ್ತಿನ ದಿನ ನಾನು ಫಸ್ಟ್ ಕ್ವೆಶ್ಚನ್ ಕೊಡ್ತೀನಿ, ಅದಕ್ಕೆ ಇಬ್ರು ಪ್ರಿಪೇರ್ ಆಗ್ತೀರಾ? ಇಲ್ಲ ಅಲ್ಲೇ ಒಂದು ಆ ಥರ ಇರಬಾರ್ದು. ಏನೇ ಪ್ರಶ್ನೆ ಕೇಳಿದ್ರು ಆಗಿಂದಾಗ್ಲೇ ಉತ್ತರ ಕೊಡೋದು. ನೇರ ದಿಟ್ಟ ನಿರಂತರವಾಗಿ ಉತ್ತರ ಕೊಡೋದು. ಉತ್ತರಗಳು ತಪ್ಪಿದ್ರೆ 500 ರೂಪಾಯಿ. ಹೌದು, ಉತ್ತರ ತಪ್ಪಿದ್ರೆ 500 ರೂಪಾಯಿ. ನಾನಿವಾಗ 10 ಕ್ವೆಶನ್ ಕೇಳಿದ್ರೆ ಒಂದು ಕ್ವೆಶನ್ ಅಲ್ಲಿ ಉತ್ತರ ತಪ್ಪಿದ್ರೆ 500 ರೂಪಾಯಿ. 10 ಕ್ವೆಶನ್ ಅಲ್ಲಿ ಉತ್ತರ ತಪ್ಪಿದ್ರೆ ಆಗ 5 into 10. ನನಗೆ ಪ್ರಶ್ನೆ ಬಂದು ಸಮಂಜಸವಾಗಿರ್ಬೇಕು. ಸುಮ್ಮನೆ ಬೇಡದ ಪ್ರಶ್ನೆ ಕೇಳಿ ಇಲ್ಲ, ನಾನ್ ಪ್ರಿಪೇರ್ ಮಾಡ್ತಿರೋದು ಕ್ವೆಶನ್. ಸೊ ನಿಮ್ಮಿಬ್ರು ಇನ್ಫ್ಲೂಯೆನ್ಸ್ ಇರಲ್ಲ ಅದರಲ್ಲಿ. ಸರಿ, ಇನ್ಫ್ಲೂಯೆನ್ಸ್ ಕನ್ನಡದಲ್ಲಿ ಏನಂತಾರೆ? ನಿಮ್ಮ ಮೇಲೆ ನನಗೆ ಪೂರ್ಣವಾದ ಭರವಸೆ ಇದೆ. ಬಾಲ್ಯದ ಬಗ್ಗೆ ಆಯ್ತಾ? ಬಾಲ್ಯದ ಸೊ ಸಿಂಪಲ್ ಕ್ವೆಶನ್. ಅವರು ಓದಿದ್ದು ಹೈಸ್ಕೂಲ್ ಹೆಸರು ಏನು ಅಷ್ಟೇ. ಓದಿದ್ದು ಯಲಹಂಕದಲ್ಲಿ, ಜಾಗ ಗೊತ್ತು, ಹೇಳ್ತೀನಿ. ಹೈಸ್ಕೂಲ್ ಹೆಸರು ಹೇಳ್ತೀನಿ. ಇಲ್ಲ ಹೇಳ್ತೀನಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಅಷ್ಟೇ. ಓಕೆ. ಸೊ ಬಿರಿಯಾನಿ ರೆಡಿ ಆಗಿದೆ. ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಬಿರಿಯಾನಿ ಗಾಯ್ಸ್ ಮಸ್ತಾಗಿದೆ, ಬಾಯಲ್ಲಿ ನೀರು ಬರ್ತಿದೆ. ಸೊ ನಾನು ರೆಡಿ ಆಗಿದೆ ಮೈಸೂರಿಗೆ ಹೋಗೋಕ್ಕೆ. ಬಿರಿಯಾನಿ ತಿನ್ಬಿಟ್ಟು ಹೋಗೋಣ. ಬಿಸಿ ಸಕ್ಕತ್ತಾಗಿದೆ. ರೆಡಿ ಬಿರಿಯಾನಿ ತಿಂದ್ರಾ? ಬಿಸಿ ಇಲ್ಲ? ಇದೆ ಖಾರ. ಗೈಸ್ ಬಿರಿಯಾನಿ ಅಂತ ಸಕ್ಕತ್ತಾಗಿದೆ. ಸೊ ಇದು ನೀವು ಟ್ರೈ ಮಾಡಿ, ಚೆನ್ನಾಗಿ ಬಂದರೆ ಕಾಮೆಂಟ್ ಮಾಡಿ. ಆ್ಯಂಡ್ ಇಲ್ಲಿಗೆ ನಾನು ವಿಡಿಯೋ ಆಫ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಾನು ರೆಡಿ ಆಗಿಬಿಟ್ಟು ಮೈಸೂರಿಗೆ ಹೋಗ್ತಾ ಇದ್ದೀನಿ. ಬಾಯ್. ಇವತ್ತು ನಮ್ಮ ಮನೆಗೆ ಹೊಸ ಗೆಸ್ಟ್ ಬಂದಿದ್ದಾರೆ ಆ್ಯಂಡ್ ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ ಗಾಯ್ಸ್. ಇದಕ್ಕೆ ಬಿರಿಯಾನಿ ಮಾಡ್ಕೊತಿದ್ದೆ ಬೆಳಿಗ್ಗೆನೆ. ಇದಕ್ಕೆ ಬೆಳಗ್ಗೆ ಬಿರಿಯಾನಿ ಮಾಡ್ಕೊತೀನಿ. ಹಾಯ್ ಹೇಳಲಿ. ಹಾಯ್. ಏನು ಹೆಸರು? ಇದಕ್ಕೆ ಏನು ಹೆಸರಿಡಬೇಕು ಅಂತ ಕಾಮೆಂಟಲ್ಲಿ ಹೇಳಿ ಗಾಯ್ಸ್. ಆಯಿತು, ಬಾಯ್.